ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಇವತ್ತಿನ ರೆಸಿಪಿ ಖಾರ ಪ್ರಿಯರಿಗಾಗಿ ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಅಥವಾ ಬೆಳ್ಳುಳ್ಳಿ ಹಿಂಡಿ. ಇದನ್ನು ಕೆಲವು ಕಡೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಅಂತಲೂ ಕರೀತಾರೆ. ಈ ಬೆಳ್ಳುಳ್ಳಿ ಖಾರನ 1 ತಿಂಗಳ ತನಕ ನೀವು ಸ್ಟೋರ್ ಮಾಡಿಟ್ಕೊಂಡು ರೊಟ್ಟಿ, ಚಪಾತಿ ಮತ್ತು ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಬೆಳ್ಳುಳ್ಳಿ ಖಾರ ಉಪ್ಪಿನಕಾಯಿ ಜೊತೆ ತಿಂದ್ರೆ ಭಾಳ ಮಸ್ತ್ ಇರ್ತೈತ್ರಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಬೆಳ್ಳುಳ್ಳಿ ಖಾರನ ನೀವು ಕಾಳು ಪಲ್ಯ, ಬ್ಯಾಳಿ ಪಲ್ಯ ಮತ್ತು ಸಾರಿಗೂ ಹಾಕ್ಬೋದು. ಭಾಳ ಸಿಂಪಲ್ ಮತ್ತು ಈಸಿ ರೆಸಿಪಿ. ಬರ್ರಿ ಈಗ ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ನಾ ಇಲ್ಲೇ 100 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ತುಂಬ ತೆಗೆದು ಇಟ್ಕೊಂಡಿನ್ರಿ. ಅಂದ್ರೆ ಮೆಣಸಿನ್ಕಾಯಿ ತೊಟ್ಟು ತೆಗೆದು ಇಟ್ಕೊಂಡಿನ್ರಿ. ಒಂದಿನ ಪೂರ್ತಿ ಇದನ್ನು ಬಿಸಿಲಾಗ ಒಣಗಿಸ್ಬೇಕ್ರಿ. ಅಂದ್ರೆ ಮೆಣಸಿನ್ಕಾಯಿ ಗರಿ ಗರಿ ಆಗ್ತಾವೆ ಮತ್ತು ನಮ್ಮ ಬೆಳ್ಳುಳ್ಳಿ ಖಾರನೂ ಜಲ್ದಿ ಹಾಳಾಗೋದಿಲ್ಲ. ಮೆಣಸಿನ್ಕಾಯಿ ಮೇಲಿನ ಎಲ್ಲ ತೊಟ್ಟು ತೆಗೆದ ಕೂಲೆ ಮೆಣಸಿನ್ಕಾಯಿನ ಮುರಿದಿಟ್ಕೋಬೇಕ್ರಿ. ತೀರಾ ಸಣ್ಣಂಗಿನ ಮುರಿಯಕ್ಕೆ ಹೋಗ್ಬೇಡ್ರಿ. 1/2 ಭಾಗ ಮಾಡಿದ್ರೆ ನಡಿತೈತಿ. ನೆಕ್ಸ್ಟ್ ಈಗ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಬಿಟ್ಟೋದ್ರಾಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದ ಕೂಡಲೇ ಒಂದು ದೊಡ್ಡ ಗಡ್ಡಿ ಸಿಪ್ಪಿ ಬಿಡಿಸಿದ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿನ ಹಾಕ್ರಿ. ಆಮೇಲೆ ಒಂದು 10ರಿಂದ 15 ಕರಿಬೇವು, ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ರಿ. ಈಗ ಸಣ್ಣ ಉರಿ ಒಳಗೆ ಇದನ್ನು ಒಂದು 2 ನಿಮಿಷ ಚಲೋತಂಗೆ ಹುರಿಬೇಕು. ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಕರಿಬೇವು ಮತ್ತು ಕೊತ್ತಂಬರಿನ ತೊಳೆದ ಮೇಲೆ ಒಂದು ಕಾಟನ್ ಅರ್ಬಿಲೆ ಚೆಂದಂಗೆ ಒರೆಸಿ ಡ್ರೈ ಆದ್ಮೇಲೆ ಯೂಸ್ ಮಾಡಬೇಕು. ಕರಿಬೇವು ಮತ್ತು ಕೊತ್ತಂಬರಿ ಒಳಗೆ ಸ್ವಲ್ಪನೂ ನೀರಿನ ಅಂಶ ಉಳಿಬಾರ್ದು, ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿ ಖಾರ ಜಲ್ದಿ ಹಾಳಾಗ್ಬೋದು. ಎಲ್ಲ ಸಾಮಗ್ರಿಗಳನ್ನು ಚೆಂದಂಗೆ ಹುರಿದ್ಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡ್ರಿ. ಆಮೇಲೆ ಇದೇ ಕಡಾಯಿ ಒಳಗೆ ಮೆಣಸಿನ್ಕಾಯಿನ ಹಾಕ್ರಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಈಗ ಇದನ್ನು ಸಣ್ಣ ಉರಿ ಒಳಗೆ ಕೈ ಬಿಡ್ದ ಚೆಂದಂಗೆ ಹುರಿಬೇಕು. ಫ್ರೆಂಡ್ಸ್, ಇಲ್ಲಿ ತನಕ ನೀವೇನಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗಾದ್ರೆ ಬಾಜು ಐತಲ್ಲ ಬೆಲ್, ಅದನ್ನು ಮರೀದಾಗ ಕ್ಲಿಕ್ ಮಾಡಿರಿ. ಅಂದರೆ ನಾವು ಹೊಸ ವಿಡಿಯೋ ಹಾಕಿದ ಕೂಡಲೇ ನಿಮ್ಗೆ ನೋಟಿಫಿಕೇಷನು ಬರ್ತೈತಿ. ಸಣ್ಣ ಉರಿ ಒಳಗೆ ಒಂದು 3ರಿಂದ 4 ನಿಮಿಷ ಆಯ್ತು ನೋಡ್ರಿ ನಾ ಹುರಿಯಾಕತ್ತು. ನೋಡ್ರಿ, ಮೆಣಸಿನ್ಕಾಯಿ ಹಿಂಗೆ ಗರಿ ಗರಿ ಆಗಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದನ್ನು ಸ್ವಲ್ಪ ತಣ್ಣಗಾಗುತ್ತಾನೆ ಇದೇ ಕಡಾಯಿ ಒಳಗೆ ಬಿಡಬೇಕ್ರಿ. ಇದು ಪೂರ್ತಿ ತಣ್ಣಗಾದ ಕೂಡಲೇ ಇನ್ನೂ ಸ್ವಲ್ಪ ಗರಿ ಗರಿ ಕ್ರಿಸ್ಪಿ ಆಗ್ತೈತಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ನಾಗ ಹಾಕಿನ್ರಿ. ಈಗ ಇದ್ರಾಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತೀನಿ ರೀ. ನಿಮ್ಮ ಹತ್ರ ಕಲ್ಲುಪ್ಪು ಇರಲಿಲ್ಲ ಅಂದ್ರೆ ನೀವು ರೆಗ್ಯುಲರ್ ಉಪ್ಪನ್ನು ಹಾಕ್ಕೋಬೋದು. ಆಮೇಲೆ ಆಗಲೇ ಹುರಿದಿದ್ನಲ್ರಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಅದನ್ನು ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡು ಬರ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಹಿಂಗೆ ನೈಸ್ ಪುಡಿ ಆಗಬೇಕು. ಕೆಲವೊಬ್ರು ಈ ಬೆಳ್ಳುಳ್ಳಿ ಖಾರಕ್ಕೆ ಒಣ ಕೊಬ್ಬರಿನೂ ಹಾಕ್ತಾರೆ. ನಿಮ್ಗೆ ಒಣ ಕೊಬ್ಬರಿ ಬೇಕಂತಂದ್ರೆ ಹಾಕ್ಕೋಬೋದು. ಆದ್ರೆ ಒಣ ಕೊಬ್ಬರಿ ಹಾಕಿದ್ರೆ ಬೆಳ್ಳುಳ್ಳಿ ಖಾರನ ಭಾಳ ದಿನ ಸ್ಟೋರ್ ಮಾಡಿಡಕ್ಕೆ ಆಗೋದಿಲ್ಲ, ಅದು ಜಲ್ದಿ ಕಮರ್ ಆಗ್ತೈತಿ. ನೀವೇನ್ರೆ ಕೊಬ್ಬರಿ ಹಾಕಿದ್ರಂತ ಇಕ್ಕೋರಿ, ಭಾಳ ದಿನ ಅದನ್ನು ಸ್ಟೋರ್ ಮಾಡಿಡಕ್ಕೆ ಹೋಗಬೇಡ್ರಿ, ಜಲ್ದಿನ ಅದನ್ನು ಖಾಲಿ ಮಾಡಿಬಿಡ್ರಿ. ಇದು ನೋಡಕ್ಕೆ ಮಸಾಲೆ ಖಾರ ಥರನ ಕಾಣಿಸ್ತೈತಿ. ಈಗ ಈ ಬೆಳ್ಳುಳ್ಳಿ ಖಾರನ ಸ್ವಲ್ಪ ರುಚಿ ನೋಡ್ರಿ. ಉಪ್ಪಿನಾರು ಕಡಿಮೆ ಆಗಿತ್ತಪ್ಪ ಅಂತ ಅನಿಸ್ತಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಡ್ರಿ. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಮಿಕ್ಸಿನ ಒಂದು 5 ಸೆಕೆಂಡು 10 ಸೆಕೆಂಡು ರನ್ ಮಾಡಿರಿ. ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ನಾಗ ಹಾಕಿ 1 ತಿಂಗಳು ನೀವು ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಯೂಸ್ ಮಾಡ್ಬೋದು. ಫ್ರಿಜ್ನಾಗ ಇದನ್ನು ಒಂದು 2ರಿಂದ 3 ತಿಂಗಳ ತನಕ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಸ್ಪೈಸಿ ಆ್ಯಂಡ್ ಟೇಸ್ಟಿ ಬೆಳ್ಳುಳ್ಳಿ ಖಾರದ ರೆಸಿಪಿ ನಿಮಗೆಲ್ಲ ಲೈಕ್ ಆಗಿರ್ಬೋದು ಅಂಥೇಳಿ ಅಂದ್ಕೊಂಡಿನಿ. ಥ್ಯಾಂಕ್ ಯು.